ಹಂತವಾಗಿ ಬೆಳ್ಕೊಂಡು ಬಂದಿದ್ದೀರಾ. ಸೊ ಹಂತವಾಗಿ ಬೆಳ್ಕೊಂಡು ಬಂದಿದ್ದೀರಾ, ತುಂಬಾನೇ ಕಷ್ಟಪಟ್ಟಿದ್ದೀರಾ. ಸೊ ಈ ನವರಂಗ್ ಥಿಯೇಟರ್ ಮುಂದೆ ರಚಿತಾ ರಾಮ್ ಅವರು ಕಟೌಟ್ ಬೀಳುತ್ತೆ. ಸೊ ಆಗ ಎಷ್ಟು ಖುಷಿ ಆಗುತ್ತೆ. ಅಫ್ಕೋರ್ಸ್ ಎಲ್ಲ ಹೀರೋಯಿನ್ಸ್ಗೂ ಈ ಥರದ್ದೊಂದು ಕಟೌಟ್ ಬೀಳಲೇಬೇಕು, ಯಾಕಂದ್ರೆ ಹೀರೋಗಳಷ್ಟೇ ಕಷ್ಟ ಹೀರೋಯಿನ್ಸು ಪಟ್ಟಿರ್ತಾರೆ. ಸೊ ಅದು ಬಿದ್ದಾಗ ಮಾತ್ರ ಅದೊಂದು ಖುಷಿ ಯಾವತ್ತೂ ನಾವು ಅದನ್ನ ಅಂದರೆ ಲೈಕ್ ಆ ಥರದ ಖುಷಿ ಪಡೋದಕ್ಕಾಗಲ್ಲ. ಬಿಗ್ ಸ್ಕ್ರೀನಲ್ಲಿ ಎಲ್ಲರೂ ನೋಡ್ತಾರೆ ಬಿಡಿ, ಆದರೆ ಎಲ್ರಿಗೂ ಕಟೌಟ್ ಅನ್ನೋದು ಇಷ್ಟ ಇದ್ದೇ ಇರುತ್ತೆ ರಚಿತಾ ಅವರೇ. ಸೊ ನಿಮ್ಗೆ ಎಷ್ಟು ಖುಷಿ ಆಯಿತು ಆ ಕಟೌಟ್ ಮೇಲೆ ಹಾರ ಅದನ್ನೆಲ್ಲ ನೋಡಿದಾಗ? ಐ ಥಿಂಕ್ ನನ್ನ ಕಟೌಟ್ ನೋಡಿ ಅದ್ರ ಮೇಲೆ ಇದ್ದಂಥ ಹಾರ ಆಗಿರ್ಬೋದು, ಖುಷಿ ಇದೆ. ಆದರೆ ನನಗೆ ನೀವು ಹೇಳ್ದಂಗೆ ಪ್ರತಿಯೊಬ್ಬ ಹೀರೋಯಿನ್ ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸಿ the cutouts of all my heroines, because ನಾವು ಎಲ್ಲರ ಥರನೂ ನಾವು ಅಷ್ಟೇ ಶ್ರಮ ಹಾಕ್ತೀವಿ. ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗೋವಂಥದ್ದಲ್ಲ ಸಿನಿಮಾದಲ್ಲಿ. ಸೊ ಎಲ್ಲ ಹೀರೋಯಿನ್ಗೂ ದೇ ಡಿಸರ್ವ್ ಇಟ್. ಐ ಥಿಂಕ್ ತುಂಬ ಜನ 8 ವರ್ಷ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಅವ್ರಿಗೆ ಆ ಒಂದು ನಾವು ಅಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ನನ್ನ ಕಡೆಯಿಂದ ಪ್ರತಿಯೊಂದು ಚಿತ್ರತಂಡಕ್ಕೆ ಒಂದು ಮನವಿ. ಅಯ್ಯೋಯ್ಯೋಯ್ಯೋ, ಅದು ಕನ್ಸು ಅನ್ನೋದಕ್ಕಿಂತ ಆಸೆ ಅಂತ ಇರುತ್ತೆ, ಗೊತ್ತಾ? ಕನ್ಸಲ್ಲ ನನಗೆ ಒಂದು ಆಸೆ, ಹೀರೋ ಜೊತೆ ಇನ್ನೊಂದು ಒಂದು ಕಟೌಟ್ ಹಾಕಿದಿದ್ರೆ ಏನಾಗ್ತಿತ್ತು. ಹೀರೋ ಜೊತೆಗೆ ನಾವು ಸಿನಿಮಾ ಮಾಡಿದೀವಲ್ವಾ, ಸೊ ಅವ್ರು ಫೈಟ್ ಮಾಡಿರ್ತಾರೆ, ಓಕೆ. ಬಟ್ ಇವಾಗ ಆ ಥರ ಇಲ್ಲ. ಹೀರೋಯಿನ್ಸ್ ಕೂಡ ಫೈಟ್ ಮಾಡ್ತಾರೆ, ಹೀರೋಯಿನ್ಸ್ ಕೂಡ ಫುಲ್ ಫ್ಲೆಡ್ಜ್ ಆಗಿ ಇಡೀ ಸಿನಿಮಾದಲ್ಲಿ ಇರ್ತಾರೆ. ಹೀರೋ ಪಕ್ಕ ಒಂದು ಹೀರೋಯಿನ್ ಕಟೌಟ್ ಇದ್ರೆ ಚೆನ್ನಾಗಿರುತ್ತೆ. ನನ್ನ ಒಂದು ಸಣ್ಣ ಮನವಿ ಎಲ್ಲ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಟೌಟ್ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ. ಕಟೌಟ್ಗೋಸ್ಕರ ತುಂಬ ಕನ್ಸುಗಳನ್ನ ಇಟ್ಕೊಂಡು ಬಂದಿರ್ತೀವಿ. ಸೊ ಹೀರೋ ಪಕ್ಕ ಒಂದು ಹೀರೋಯಿನ್ ಕಟೌಟ್ ಬಿದ್ದರೆ ಅದು ನೀವು ಅದು ಬಾಯಿಂದ ನೀವು ಎಷ್ಟೇ ಹೊಗಳಿದ್ರು ಅವರ ಕಟೌಟ್ ಅವ್ರು ನಾವು ಥಿಯೇಟರ್ ಮುಂದೆ ನೋಡಿದಾಗ ಅದ್ರ ಖುಷಿನೇ ಬೇರೆ. ಸೊ ಪ್ಲೀಸ್ ಮೇಕ್ ಇಟ್ ಹ್ಯಾಪನ್. ಸಿನಿಮಾದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡಿದ್ದೀರಾ, ಜೊತೆಗೆ ಸಮಾನತೆ ಬಗ್ಗೆ ಮಾತಾಡಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ವರ್ಗದವ್ರಿಗೆ ಮಾತ್ರ ಸೀಮಿತ ಅನ್ನೋ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಜೊತೆಗೆ ಜಾಸ್ತಿ ಜನ ಥಿಯೇಟರ್ಗೆ ಬರ್ತಿಲ್ಲ, ಥಿಯೇಟರ್ಗೆ ಬರೋದಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ ಕೆಲವ್ರಿಗೆ ಹೇಳೋದನ್ನ ಕೇಳ್ಪಟ್ಟಿದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳಿ? ಇಲ್ಲ, ಈ ಸಿನಿಮಾ ನಾವು ಪ್ರತಿಯೊಬ್ಬರಿಗೂ ಸೇರ್ಲಿ ಮತ್ತೆ ನೋಡ್ಲಿ ಅಂತ ಮಾಡಿರುವಂತ ಸಿನಿಮಾ, ಒಂದು ವರ್ಗಗೋಸ್ಕರ ಮಾಡಿರುವಂತ ಸಿನಿಮಾ ಅಲ್ಲ ಇದು. ಸಿನಿಮಾ ಅಂದ್ರೆ ಅದೇ ಅಲ್ವಾ? ನಾವು ಓಕೆ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತೀವಿ. ಸಿನಿಮಾದಲ್ಲಿ ಏನಿದೆ ಮೆಸೇಜ್ನ ಅದು ಕೆಲವರು ಅಳವಡಿಸ್ಕೊಳ್ತಾರೆ, ಕೆಲವರು ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾರೆ. ದಯವಿಟ್ಟು ಹಾಗೆ ಅನ್ಕೋಬೇಡಿ. ನಾವು ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿರುವಂಥದ್ದು. ಹಲವಾರು ಕಥೆಗಳಿದೆ. ಈಗ ನಂದೇ ಸಿನಿಮಾ ಎರಡು ಸಿನಿಮಾ ಒಂದೇ ದಿನ ರಿಲೀಸ್ ಆಗಿದೆ, ಕಲ್ಟು.